ಉತ್ತರ ಕನ್ನಡ ಕರ್ನಾಟಕದ ಒಂದು ವಿಶಿಷ್ಟ ಜಿಲ್ಲೆ. ಪಶ್ಚಿಮ ಘಟ್ಟಗಳ ಮಲೆನಾಡಿನ ಈ ಜಿಲ್ಲೆಯಲ್ಲಿ ಬಯಲುಸೀಮೆ ಇದೆ, ಕರಾವಳಿದೆ, ಜಲಪಾತಗಳಿವೆ, ಗಿರಿಶಿಖರಗಳಿವೆ, ಅನೇಕ ಸುಪ್ರಸಿದ್ಧ ದೇವಾಲಯಗಳಿವೆ. ಇಂತಹ ಸುಂದರ ಜಿಲ್ಲೆಯ ಒಂದು ಅಪರೂಪದ ಹಾದಿಯಲ್ಲಿ ನಮ್ಮ ಪಯಣ. ಹಚ್ಚ ಹಸಿರಿನ ನಡುವೆ ತಿರುಮುರುವಿನ ಹಾದಿಯಲ್ಲಿ ಸಾಗುತ್ತಾ ಸಿಗುವಂತಹ ಅನೇಕ ಸುಪ್ರಸಿದ್ಧ ತಾಣಗಳನ್ನು ನಿಮಗೆ ತೋರಿಸುವ ಈ ಸಣ್ಣ ಪ್ರಯತ್ನವೇ ಎಲ್ಲಿಗೆ ಪಯಣ, ಯಾವುದೋ ದಾರಿ, ಸುಂದರ ಹೊನ್ನಾವರದ ಸಂಚಿಕೆ. ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಪೈನಾಪಲ್ ಕಲ್ಲಂಗಡಿ ಏನು ತಿಂದ್ರೆ ಮಕ್ಕಳು 20 ರೂಪಾಯಿ ವ್ಯಾಪಾರ ಮಾಡಿ ಹಾಕೊಂಡಿಲ್ಲ. ಒಂದು ಐಲ್ಯಾಂಡ್ ಅಲ್ಲಿ ಕಷ್ಟ ಆಗುತ್ತೆ, ಹಾಕೋಬೇಕು. ಮುಗಿತಣ ಮತ್ತೊಂದು ಸಮಸ್ಯೆ. ಸರಿ ಸರಿ ಬಾ, ಫಸ್ಟ್ ಹೋಗ್ತೀವಿ. ಅಲ್ಲಂತ ಹೋಗ್ಲಿಲ್ಲ ಏನಪ್ಪ ಗೊತ್ತಾಗಿಲ್ಲ ಅಂತ ಕೇಳಿ. ಅದೇ ಎಂತ ಗೊತ್ತಲ್ವಾ, ಪಾಪ ಅವಕ್ಕೆ ಮೇನು ಕನೆಕ್ಟಿವಿಟಿನೇ ಅದು. ಪ್ರೇಮ ನಿನ್ ಬ್ಯಾಗ್ ಕೊಡು. ಇಲ್ಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಪ್ರೇಮ ನಿನ್ ಬ್ಯಾಗ್ ಕೊಡು. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಎಂತ ಚಂದ ಗೊತ್ತ ಮಾಡಿ. ಆಳ ಇದೆ ತುಂಬಾ, ಬ್ಯಾಕ್ ವಾಟರ್ ಲೆಕ್ಕನೇ ಇರ್ತದೆ. ನಿಂಗೆ ಈಗ ಮಿಲ್ಗರ್ ಸ್ಟುಡಿಯೋದಲ್ಲಿ ಶರಾವತಿ ನದಿಯ ಹ್ಯಾಂಗಿಂಗ್ ಬ್ರಿಡ್ಜ್ನ ನೋಡ್ತಾ ಇದ್ದಿ. ಇದರಲ್ಲೇ ಜನಜೀವನದ ಇದು ಜಸ್ಟ್ ಬ್ರಿಡ್ಜ್ ಒಂದೇ ಅಲ್ಲ, ಎಲ್ಲರಿಗೂ ದಾಟಲು ಬೇಕಾದಂತಹ ಒಂದು ಮೇನ್ ರೋಡು. ಬನ್ನಿ
ಹೊನ್ನಾವರ ತಾಲೂಕು ಅಷ್ಟೇ ಸರ್ ಇದು. ಹೊನ್ನಾವರ ತಾಲೂಕು ಫೋಟೋ ಇದೆ. ನಂಗೊಂದು ಆ ಕಡೆ ಅಷ್ಟೇ ನೋಡಿ. ಮಾತಾಡ್ತಿದ್ದಿ ನೀವು ನೋಡ್ತಾ ಇರೋದು ದ ಮಿಲ್ಗಾರ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್. ನ್ಯಾಷನಲ್ ಹೈವೇ 69 ಇದೆಯಾ, ಬೆಂಗಳೂರು ಟು ಹೊನ್ನಾವರ. ಎಲ್ಲಿ ಹೋಗ್ತಾ ಇದ್ದೆ ಅಂಥದ್ದೆಲ್ಲ ಗೊತ್ತಿಲ್ಲ. ಈ ದಾರಿಲಿರೋ ಎಲ್ಲ ಪ್ಲೇಸ್ಗಳನ್ನು ಎಕ್ಸ್ಪ್ಲೋರ್ ಮಾಡೋ ಹೇಳೋದು ಇವತ್ತಿನ ಗುರಿ. ನೋಡೋಣ ನಮಗೆ ಎಲ್ಲೆಲ್ಲಿ ಹೋಗಾಗ್ತದೆ ಅಂತ ಮಾಡಾಕ್ತು ಹೇಳಿ ನೋಡ್ತೀವಪ್ಪ. ಈಗ ನಾವು ಕುದ್ರಿಗಿ ಸಂಶಿಲಿ ಇದ್ದಾಜು ಹ್ಯಾಂಗಿಂಗ್ ಬ್ರಿಡ್ಜ್ ಮುಗಿಸಿ ಒಂದಾಯ್ತು ಮುಂದೆ ಅಂತ ನೋಡ್ತೀವಪ್ಪ. ಮೊಸಳೆ ಹ್ಞೂ ಇತಿಹಾಸ ಪ್ರಸಿದ್ಧವಾದಂತಹ ಹೈಗುಂದ ದೇವಸ್ಥಾನದಲ್ಲಿದ್ಯಾ. ಇದನ್ನು ಹವ್ಯಕರ ಮೂಲಸ್ಥಾನ ಅಂತ ಕರೀತಾರೆ. ಅನಿವಾರ್ಯ ಕಾರಣಗಳಿಂದಾಗಿ ಹೈಗುಂದ ದೇವಾಲಯದ ಚಿತ್ರೀಕರಣ ಮಾಡಲಿಕ್ಕಾಗಲಿಲ್ಲ, ಕ್ಷಮೆ ಇರಲಿ. ಆದರೆ ನಾನು ಕಲೆಯಾಗಿದ್ದ ಮಾಹಿತಿಗಳ ಪ್ರಕಾರ ಹೈಗುಂದದ ಒಂದು ಸಣ್ಣ ಪರಿಚಯವನ್ನು ನಿಮಗಾಗಿ ನೀಡಿದ್ದೇನೆ. ಹೈಗುಂದ ಹವ್ಯಕರ ಮೂಲಸ್ಥಾನ ಎಂದು ಗುರುತಿಸಲ್ಪಡುವ ಈ ಊರು ಭೌಗೋಳಿಕವಾಗಿ ಒಂದು ದ್ವೀಪ. ಸುತ್ತಲೂ ಶಾಂತವಾಗಿ ಹರಿಯುವ ನದಿಯ ನೀರಿನ ನಡುವೆ ನಿಂತಹ ಒಂದು ಶಕ್ತಿತಾಣ. ಹೈಗುಂದ ಎಂಬುದು ಹವ್ಯಕುಂಡ ಎಂಬುದರ ಪ್ರಾಕೃತ ರೂಪ. ಇದರ ಮೂಲ ಹುಡುಕುತ್ತಾ ಹೋದಲ್ಲಿ ಕದಂಬ ವಂಶದ ರಾಜ ಮಯೂರವರ್ಮ ತಾನು ನಡೆಸುವ ಯಾಗ ಹೋಮಗಳ ಕರ್ತವ್ಯಕ್ಕಾಗಿ ದೂರದ ನೈನಿತಾಲ್ನಿಂದ 32 ಬ್ರಾಹ್ಮಣ ಕುಟುಂಬಗಳನ್ನು ಇಲ್ಲಿಗೆ ಕರೆಸಿದ್ದನಂತೆ. ಇಲ್ಲಿ ಅನೇಕ ರೀತಿಯ ಯಾಗ ಹೋಮಗಳು ನಡೆದುದರ ಕುರುಹಾಗಿ ಇನ್ನೂ ಕೂಡ ಇಟ್ಟಿಗೆಗಳು ಸಿಗುತ್ತವೆ. ಕದಂಬರ ಕಾಲದಲ್ಲೇ ಪ್ರತಿಷ್ಠಾಪನೆಗೊಂಡ ತಾಯಿ ಶ್ರೀ ದುರ್ಗಾಂಬಿಕೆ ದೇವಿಯ ಆಶೀರ್ವಾದವನ್ನು ನಾವು ಈಗಲೂ ಪಡೆಯಬಹುದು. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣೆ ನಮೋಸ್ತುತೆ. ಓಂ ಜಯಂತಿ ಮಂಗಳಾ ಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವ ಧಾತ್ರಿ ಸ್ವಾಹಾ ಸ್ವದಾ ನಮೋಸ್ತುತೆ. ತಾಯಿ ಎಲ್ಲರಿಗೂ ಸನ್ಮಂಗಳನ್ನುಂಟು ಮಾಡಲಿ. ಈಗ ನಾವು ಹೊನ್ನಾವರ ತಾಲೂಕಿನ ಕರಿಕಾನು ಪರಮೇಶ್ವರಿ ದೇವಸ್ಥಾನದ ಹಾದಿಯಲ್ಲಿದ್ದಾಜು. ಕರಿಕಾನು ಅಮ್ಮನವ್ರ ದೇವಸ್ಥಾನಕ್ಕೆ ಈಗ ನಾವು ಹೋಗ್ಬೋದು.